ಬೆಂಗಳೂರಲ್ಲಿ ಒಂದು 6ನೇ ಕ್ಲಾಸ್ ಓದ್ತಿರೋ ಒಬ್ಬ ಹುಡುಗ ಅವ್ನು ಕನಸು ಇಟ್ಕೊಂಡಿರ್ತಾನೆ. ಏನು ಕನಸು ಅಂದರೆ ಮೈಸೂರಲ್ಲಿರೋ ಅವ್ರ ಅಜ್ಜಿ ಮನೆಗೆ ಟ್ರೈನ್ ಒಳಗೆ ನಾನೊಬ್ಬನೇ ಪ್ರಯಾಣ ಮಾಡಿ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಒಂದು ಕನಸು ಇಟ್ಕೊಂಡಿರ್ತಾನೆ. ಆದರೆ ಈ ಕನಸನ್ನ ಈಡೇರಿಸ್ಕೊಳಕ್ಕೋಸ್ಕರ ಅವ್ರ ಅಪ್ಪ ಅಮ್ಮನ ಹತ್ರ ಕೇಳ್ಕೊತಾನೆ, ನಾನು ಹಿಂಗೆ ಒಬ್ಬನೇ ಹೋಗ್ತೀನಿ ಟ್ರೈನಲ್ಲಿ ಅಂತ. ಅವ್ರ ಅಪ್ಪ ಅಮ್ಮ ಇಬ್ಬರು ಬೇಡ ಅಂತ ಹೇಳ್ತಾರೆ. ಮತ್ತೆ ಕೇಳ್ಕೊತಾನೆ, ಬೇಡವೇ ಬೇಡ ಅಂತ ಹೇಳ್ತಾರೆ. ಆಗ ಹುಡುಗ ತುಂಬ ಬೇಜಾರು ಮಾಡ್ಕೊತಾನೆ, ಒಬ್ಬನೇ ಸೈಲೆಂಟಾಗಿ ಕೂತಿರ್ತಾನೆ. ಆಗ ಅವ್ನ ತಂದೆ ಬಂದು, ಏನಪ್ಪ ನೀನು ಹೋಗಲೇಬೇಕಾ ಅಂತ ಕೇಳ್ತಾರೆ. ಹ್ಞೂನಪ್ಪ ನಾನು ಹೋಗಲೇಬೇಕು, ನನ್ನ ಆಸೆ ಅದು ಅಂತ ಹೇಳ್ಕೊತಾನೆ. ಆಯಿತು ಸರಿ ಹೋಗು, ಆದರೆ ನಿನಗೇನಾದರೂ ಭಯ ಅಂತ ಅನಿಸಿದಾಗ ಒಂದು ಲೆಟ್ರ್ ಕೊಡ್ತೀನಿ, ಆ ಲೆಟರು ನಿನಗೆ ಭಯ ಅನಿಸ್ದಾಗ ಅದನ್ನು ಓಪನ್ ಮಾಡಿ ಓದು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೋಗ್ತಾನೆ. ಟ್ರೈನ್ ಒಳಗೆ ಕುತ್ಕೊತಾನೆ. ಟ್ರೈನಲ್ಲಿ ಇರೋ ಜನಗಳು ಅವನನ್ನ ಮಾತಾಡಿಸ್ತಾರೆ. ಏನೋ ಒಬ್ಬನೇ ಬಂದಿದೆಯಾ, ಅಪ್ಪ ಅಮ್ಮ ಇಲ್ವಾ, ಯಾವ ಊರು ಎಲ್ಲ ಕೇಳ್ತಾರೆ. ಆಗ ಹುಡುಗ ತುಂಬ ಭಯ ಪಡ್ಕೊಂಡ್ಬಿಡ್ತಾನೆ, ಏನು ಹಿಂಗೆಲ್ಲರೂ ಕೇಳ್ತಿರಲ್ಲ ಅಂತ. ಆಗ ಅವ್ರ ತಂದೆ ಹೇಳಿರೋದೊಂದು ಮಾತು ಜ್ಞಾಪನಕ್ಕೆ ಬರುತ್ತೆ. ಆ ಲೆಟರಲ್ಲಿ ಏನಿದೆ ಅಂತ ತೆಗೆದು ನೋಡ್ತಾನೆ. ಆ ಲೆಟರಲ್ಲಿ ಭಯ ಪಡಬೇಡ ಮಗ, ಹಿಂದಿನ ಬೋಗಿಯಲ್ಲಿ ನಾನು ಹತ್ತಿದ್ದೀನಿ ಅಂತ ಬರೆದಿರ್ತಾರೆ. ಇದರ ಅರ್ಥ ಏನಂತ ಅಂದರೆ, ನಿಮ್ಮ ಮಕ್ಕಳೇನಾದರೂ ಒಂದು ಆಸೆ ಇಟ್ಕೊಂಡಿದ್ರೆ ಆ ಆಸೆನ ಈಡೇರಿಸಿ, ಆದರೆ ಅವ್ರಗಳ ಮೇಲೆ ಒಂದು ಕಣ್ಣಿಡಿ. ನಿಮ್ಮ ಮಕ್ಕಳೇನಾದರೂ ಒಂದು ಸಾಧಿಸ್ಬೇಕು ಅಂತ ಹೊರಟಾಗ ಆ ಸಾಧನೆಗೆ ಅಡ್ಡಿಪಡಿಸ್ಬೇಡಿ, ಹೋಗ್ಲಿಕ್ಕೆ ಬಿಡಿ. ಆದರೆ ಅವ್ರು ಹೋಗ್ತಾರೋ ದಾರಿ ಸರಿಯಾಗಿದೆಯಾ, ಆದರೆ ಅವ್ರು ಹೇಳಿರೋ ದಾರಿಯಲ್ಲೇ ಹೋಗ್ತಾ ಇದ್ದಾರಾ ಅಂತ ಅವ್ರ ಮೇಲೆ ಒಂದು ಕಣ್ಣಿಡಿ. ಇದರಿಂದ ಅವರು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ, ನಿಮ್ಮ ಲೈಫು ಚೆನ್ನಾಗಿರುತ್ತೆ.